ಆರ್ಎಸ್ಎಸ್ನ ಸರಸಂಘ ಚಾಲಕರ ಭಾಷಣ ದೇಶದಾದ್ಯಂತ ಚರ್ಚೆಯಾಗ್ತಾ ಇದೆ. ಪಿಂಗಳೆ ಅವರ ಬಗ್ಗೆ ಮಾತನಾಡ್ತಾ ಇರುವಾಗ, ಅವರ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡ್ತಾ ಇರುವಾಗ 75ನೇ ವಯಸ್ಸಿಗೆ ಸಹರ್ಷದಿಂದ ಅವರು ರಿಟೈರ್ ಆಗಿದ್ದರು, ಜವಾಬ್ದಾರಿಯಿಂದ ಮುಕ್ತಗೊಂಡಿದ್ದರು ಅನ್ನುವುದನ್ನು ಅವರು ಪ್ರಸ್ತಾಪಿಸಿದ್ರು. ಅದನ್ನು ನರೇಂದ್ರ ಮೋದಿ ಅವರನ್ನು ಉದ್ದೇಶಿಸಿ ಆಡಿದ ಮಾತು ಅನ್ನುವಂತೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅನಿಲ್ ತಡ್ಕಲ್ ಅವರು ಕಾಂಗ್ರೆಸ್ನಿಂದ ನಮ್ಮ ಜೊತೆಗಿದ್ದಾರೆ. ಅನಿಲ್ ತಡ್ಕಲ್, ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಂತಾರೆ, ಏನು ಸುರಂಗದ ಕೊನೆಗೊಂದು ಬೆಳಕು. ಮೋದಿನ ಸೋಲ್ಸೋದಕ್ಕಂತೂ ಆಗೋದಿಲ್ಲ, ಅಟ್ಲೀಸ್ಟ್ ರಿಟೈರ್ಡ್ ಆದರಾದರೂ ಕಾಂಗ್ರೆಸ್ಸಿನ ನಸೀಬ್ ಖುಲಾಯಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಪವನ್ ಖೇರಾ ಅವ್ರು ಹೇಳ್ದಂಗಿತ್ತು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಸಿಹಿ ಸುದ್ದಿ ಅಂತಾರವ್ರು, ಮೋಹನ್ ಭಾಗವತರು ಕೊಟ್ಟಿದ್ದು ಸಿಹಿ ಸುದ್ದಿ ಅಂತಾರವ್ರು ಕಾಂಗ್ರೆಸ್ಸಿಗ. ಓಕೆ ಅಜಿತ್, ಈಗ ನಮ್ಮ ಶಂಕರ್ ಶೆಟ್ಟರು ಮಾತಾಡ್ತಾ ಇದ್ರು, ಅವರು ನಾನು ತಪ್ಪಾಗಿದ್ರೆ ಕ್ಷಮಿಸಬೇಕು, ಅವರು ಭಾರತೀಯ ಜನತಾ ಪಾರ್ಟಿ ವಕ್ತಾರಲ್ಲ ಅಂತ ಅನ್ಕೊಂಡಿದ್ದೀನಿ, ರಾಜಕೀಯ ವಿಶ್ಲೇಷಕರು ಅನ್ಕೊಂಡಿದ್ದೀನಿ. ಶಂಕರ್ ಶೆಟ್ಟರೆ, ನಾವು ಒಂದು ಪದ ಮಾತಾಡಿಲ್ಲ, ದಯವಿಟ್ಟು ಎಲ್ಲರೂ ಒಂದು 2 ನಿಮಿಷ ಅವಕಾಶ ಕೊಡಿ. ಅಲ್ಲ, ಅವ್ರಿಗೆ ಗೊತ್ತಿದೆ ಅದು, ಅವ್ರಿಗೆ ಯಾರಿಗಾರು ಸ್ವಲ್ಪ ಸರಿ ಹೊಂದದ ಹೇಳಿ. ಅಲ್ಲಲ್ಲ ಸರ್ ಒಂದು ನಿಮಿಷ ಹೇಳ್ತೀನಿ, ಪ್ಲೀಸ್ ಹೇಳಿ. ತಾಕತ್ತನ್ನ ಶಬ್ದ ಬಳಕೆ ಮಾಡಿದ್ರು, ತಾಕತ್ತನ್ನ ಪದ ಬಳಕೆ ಇದೆಯಲ್ಲ, ಇಸ್ ಇಟ್ ರೈಟ್? ಅಂದ್ರೆ ಮೋದಿ ಅವ್ರನ್ನ ಸೋಲ್ಸೋ ತಾಕತ್ ಯಾರಿಗೂ ಇಲ್ಲ. ಇದೇ ಚಾನಲ್ ಅಲ್ಲಿ ನೀವು ಇಲ್ಲಿ ಕುತ್ಕೊಂಡಿದ್ರಿ, ಪ್ರಶಾಂತ್ ನಾಥ್ ಅವ್ರು ಅಲ್ಲಿ ಕುತ್ಕೊಂಡಿದ್ರು, ನಾನು ಅಲ್ಲಿ ಕುತ್ಕೊಂಡಿದ್ದೆ. ಪ್ರಶಾಂತ್ ನಾಥ್ ಅವ್ರ ನಂಬರ್ ಹೇಳ್ತಾ ಇದ್ರು, ನಾನು ನಂಬರ್ ಹೇಳ್ತಾ ಇದ್ದೆ, ತಾವು ಇಲ್ಲಿ ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ರಿ. 230ರಿಂದ 240 ನಂಬರ್ ಕೊಟ್ಟಿದ್ದೆ. ಇವತ್ತು ಆಡಳಿತಕ್ಕೆ ಎಷ್ಟು ಬೇಕು ಬಿಜೆಪಿಗೆ ನಂಬರು, ತಾವು ಹೇಳ್ತಾ ಇದ್ರಿ ಏನು ಭಾರತೀಯ ಜನತಾ ಪಾರ್ಟಿನ ಯಾರು ಸೋಲ್ಸಕ್ಕಾಗಲ್ಲ. Is that something which 270? ಒಂದು ನಿಮಿಷ ಅನ್ಸುತ್ತೆ, let's not talk. 273 is the number that the BJP was needed. 240 ನಂಬರ್ ಬಂದಿದ್ದಾರೆ ಅವರು. ಟುಡೇ ದೇ ಆರ್ ಇನ್ ದ ಕೊಯ್ಲೇಷನ್ ಗವರ್ನಮೆಂಟ್. ನರೇಂದ್ರ ಮೋದಿ ಅವರ ಉಸಿರೇ ನಿಂತ್ಕೊಂಡಿದೆಯಲ್ಲ ರಾಜಕೀಯವಾಗಿ, ಅವ್ರ ಪ್ರೈಮ್ ಮಿನಿಸ್ಟರ್ ಆಗಿ ಅವ್ರು ಏನು ಉಸಿರಾಡ್ತಾ ಇದಾರಲ್ಲ, ಇಟ್ ಈಸ್ ಬಿಕಾಸ್ ಆಫ್ ನಿತೇಶ್ ಬಾಬು ಆಸ್ ವೆಲ್ ಆಸ್ ಚಂದ್ರಬಾಬು ನಾಯ್ಡು. ನಥಿಂಗ್ ಟು ಡೂ ವಿತ್ ನರೇಂದ್ರ ಮೋದಿ. ಇವತ್ತು ನಾಳೆ ಬೆಳಗ್ಗೆ ಅವರಿಬ್ರು ಸಪೋರ್ಟ್ ತೆಗೆದ್ರೆ ನರೇಂದ್ರ ಮೋದಿ ಯಾವ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ? ಪಾಯಿಂಟ್ ನಂಬರ್ 1. ಆಮೇಲೆ ಇವ್ರು ಹೇಳಿದ್ರು ತಾಕತ್ತು. ಯಾವ ತಾಕತ್ತು ಸ್ವಾಮಿ ತಾವು ಮಾತಾಡಿದ್ದು? ಅಬ್ಕಿ ಬಾರ್ 400 ಪಾರ್ ಎಲ್ಗೋಯ್ತು? ಇವತ್ತು ಬಂದು 240 ಸೀಟಿಗೆ ನಿಂತ್ಕೊಂಡಿದ್ರಿ. ಆಮೇಲೆ ತಾವು ವಿಶ್ಲೇಷಣೆ ಮಾಡೋದು ಹೆಂಗೆ? ಭಾರತೀಯ ಜನತಾ ಪಾರ್ಟಿನ ಸೋಲ್ಸಕ್ಕಾಗೋದಿಲ್ಲ, ನರೇಂದ್ರ ಮೋದಿ ಅವ್ರನ್ನ ಸೋಲ್ಸಕ್ಕಾಗೋದಿಲ್ಲ. ನರೇಂದ್ರ ಮೋದಿ ಅವ್ರದ್ದು ಏನೇನಾಯ್ತು ಹಣೆ ಬರ ಲಾಸ್ಟ್ ಚುನಾವಣೆಯಲ್ಲಿ? ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡೋದಿಲ್ಲ? ಆಯ್ತು, ಇದನ್ನೆಲ್ಲ ಒಂದ್ ಸೈಡ್ ಇಟ್ಬಿಡ. ಸರ್ ಒಂದ್ ನಿಮಿಷ, ದಯವಿಟ್ಟು ನೀವು ಯಾರಿಗೂ ಇಂಟರಪ್ಟ್ ಮಾಡಿಲ್ಲ, ಒಂದ್ ನಿಮಿಷ ಕೇಳಿ. ಒಂದೇ ಮಾತು ಕೇಳಿಸ್ಕೊಡ್ರಿ. 2014, 19, 23 ನಿಮ್ಮ ಪಕ್ಷ ಪಡೆದ 3 ಚುನಾವಣೆಗಳ ಸಂಖ್ಯೆಗಳನ್ನು ಒಟ್ಟುಗೂಡಿಸಿದ್ರು ಕೂಡ ಬಿಜೆಪಿ ಈ ಸಲ ಪಡೆದಷ್ಟು ಸಂಖ್ಯೆಗಳಿಲ್ಲ ಅಲ್ವಾ? ಬಿಜೆಪಿ ಈ ಸಲ ಪಡೆದಷ್ಟು ಸಂಖ್ಯೆಗಳನ್ನು ಪಡೆಯೋದಕ್ಕಾಗಿಲ್ಲ. ಈ ಸೋಲು ಕೂಡ ಈ ಮಟ್ಟಿಗಿನ ಮಾತನ್ನು ಹೆಂಗೆ ಹೊರಗೆ ತರುತ್ತೆ ಅಂತ ನನಗೆ ಅರ್ಥ ಆಯ್ತಲ್ಲ. ತಮ್ಮ ಪ್ರಶ್ನೆ ಅಲ್ಲಲ್ಲ, ನೀವೇನು ಯು ವಾಂಟೆಡ್ ಟು ಪ್ರೂವ್ ದಟ್ ಅಲ್ಲ, ವಾಟ್ ಇಸ್ ದಟ್ ಯು ವಾಂಟೆಡ್ ಟು ಪ್ರೂವ್ ವಿತ್ ದಿಸ್ ನಂಬರ್? ನರೇಂದ್ರ ಮೋದಿ ಈಗ ಇರುವಂಥ ರಾಷ್ಟ್ರ ರಾಜಕಾರಣದಲ್ಲಿರುವಂಥ ಟಾಲೆಸ್ಟ್, ಅತ್ಯಂತ ಜನಪ್ರಿಯ ಲೀಡರ್. ಈ ಮಾತನ್ನ ಹೇಳಿದವರು ಬಿಜೆಪಿ ವಕ್ತಾರರಾಗಬೇಕಾಗಿಲ್ಲ. ಅದು ಸೂರ್ಯ ಚಂದ್ರನಷ್ಟು ಸತ್ಯವಾದ ಮಾತನ್ನು ಹೇಳ್ತಾ ಇರೋದು. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಮೋದಿ ಜನಪ್ರಿಯತೆ ಕುಸಿದ್ರೆ ಕುಸಿತು ಅಂತ ಹೇಳಿ ಸರಿ. ಇವತ್ತಿನ ಈ ಕ್ಷಣದ ತನಕ ರಾಷ್ಟ್ರ ರಾಜಕಾರಣದಲ್ಲಿರುವ ಟಾಲೆಸ್ಟ್, ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ಧಾಡಸಿ, ಅವ್ರು ಹೇಳಿದ ಶಬ್ದ ನಾನು ಹೇಳ್ತೀನಿ, ತಾಕತ್ತಿರುವಂತಹ ಲೀಡರ್ ನರೇಂದ್ರ ಮೋದಿನೇ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸರ್ ಆಯ್ತು, ಈಗ ನಾನೊಬ್ಬ ಕಾಂಗ್ರೆಸ್ ವಕ್ತಾರನಾಗಿ, ತಾವೊಬ್ಬ ನ್ಯೂಸ್ ಆಂಕರ್ ಆಗಿ ನಿಮ್ಮ ಪರ್ಸನಲ್ ಒಪಿನಿಯನ್ ನೀವು ಇಟ್ಕೊಳ್ಳಿ. ಒಂದ್ ನಿಮಿಷ. ಈಗ ತಾವ್ ಹೇಳಿದ್ರಲ್ಲ, ನಮ್ಮ 3 ಎಲೆಕ್ಷನ್ಗಳ ನಂಬರು, ನಾವು 400 ಸೀಟ್ ನಂಬರ್ ತಗೊಂಡಾಗ ಅವರೆಷ್ಟಿದ್ರು? ಅಲ್ಲಲ್ಲ, ಇರ್ಲೇ ಇಲ್ಲ, ರಾಜಕಾರಣದಲ್ಲೇ ಇರ್ಲಿಲ್ಲ. ಇಲ್ಲೇನು ಅಂತಂದ್ರೆ ಚರ್ಚೆ ಆದಾಗ ಅವಾಗ ನ್ಯೂಸ್ ಚಾನೆಲ್ ಅವಾಗ ನ್ಯೂಸ್ ಚಾನೆಲ್ ನಾನು ಆಂಕರ್ ಆಗಿ ಸುವರ್ಣ ಹೇಳ್ತಾ ಇದ್ದೆ, ಇಂದಿರಾ ಗಾಂಧಿ ಈಗಿನ ಕಾಲದಲ್ಲಿ ಅತ್ಯಂತ ಜನಪ್ರಿಯ ನಾಯಕಿ ಅಂತ ಹೇಳ್ತಾ ಇದ್ದೆ ನಾನು. ಅಲ್ಲಲ್ಲ, ಫನ್ ಏನು ಅಂದ್ರೆ, why are you not letting me to talk? ಅಲ್ರಿ, why are you not you listen to me? ಅಲ್ಲ, ನಾನು ಕರೆಸಿದ್ದು ಯಾಕೆ ನೀವು ಕೇಳಬೇಕಲ್ಲ ನನ್ನ ಭಾಷಣ? ನಾನು ನಿಮಗೆ ಆಕ್ಚುಲಿ ಫಾರ್ ದ ಫಸ್ಟ್ ಲೈನ್ ಐ ವಾಂಟ್ ಭಾಷಣ ಬಿಟ್ರಿ ನೀವು. ಸರ್ ಒಂದು ನಿಮಿಷ ಕೇಳಿ. ಅಜಿತ್, ಇಲ್ಲ ಭಾಷಣ ಅಲ್ಲ, ಸಾರಿ, ಬೈ ಮಿಸ್ಟೇಕ್.
ಅಜಿತ್ ಅವರಿಗೆ ಮತ್ತು ಸುವರ್ಣ ಚಾನಲ್ಗೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ದಿನಕ್ಕೆ 4 ಬಾರಿ ಇದೇ ರೀತಿ ನರೇಂದ್ರ ಮೋದಿ ಅವರಿಗೆ ತಾವು ಕೇಳಿ, ನರೇಂದ್ರ ಮೋದಿ ಅವ್ರದ್ದು ಫೇಮ್ ನೇಮ್ ಎಂಟೈರ್ ಇಡೀ ನ್ಯಾಷನಲ್ ಮೀಡಿಯಾಗಳು, ಸ್ಟೇಟ್ ಮೀಡಿಯಾಗಳು ಇದನ್ನ ಕೇಳಿ 75 ವರ್ಷ ಆಗೋಯ್ತು ಸ್ವಾಮಿ, ನೀವು ಹೇಳಿದ್ರಲ್ಲ LK ಅಡ್ವಾಣಿಗೆ ಏನ್ ಹೇಳಿದ್ರಿ, ಯಡಿಯೂರಪ್ಪನವ್ರಿಗೆ ಏನ್ ಹೇಳಿದ್ರಿ, ಮುರಳಿ ಮನೋಹರ್ ಜೋಶಿಗೆ ಏನ್ ಹೇಳಿದ್ರಿ, ಮಹಾಜನಿಗೆ ಏನ್ ಹೇಳಿದ್ರಿ, 75 ಇಯರ್ ಆಯ್ತು ನೀವು ಮಾರ್ಗ ಬಿಡಿ 75 ವರ್ಷ ಅಲ್ಲಲ್ಲ ತಮ್ಮ ಚಾನೆಲ್ಗಳಲ್ಲೇ ತೋರಿಸಿದ್ರಿ. ಇಫ್ ಯು ವಾಂಟ್ ಐ ಶೋ ಯು ದ ವಿಡಿಯೋ, ಯಡಿಯೂರಪ್ಪನವ್ರನ್ನ ತೆಗೆದಿರೋದು ಏಜ್ ಕಾರಣಕ್ಕಾಗಿ ಅಂತೇಳಿ ಇದೇ ಚಾನೆಲ್ ಅಲ್ಲಿ ತೋರಿಸಿದ್ರೆ ವಿಡಿಯೋ ರೈಟ್ ನಾನು ಮಾತಾಡ್ಬೇಕಾದ್ರೆ ಯಾಕೆ ಇಷ್ಟೊಂದು ಚರ್ಚೆ, ಅವ್ರು ಮಾತಾಡ್ತಿರ್ಬೇಕಾರೆಲ್ಲ ಕೇಳಿಸ್ಕೊಳ್ಳಿ. ಈ ನನ್ನ ಮಗ ಇದನ್ನಲ್ಲ ಚಾಲ್ ಬಾಸ್ ನನ್ನ ಮಗ. ವಾಟ್ ಈಸ್ ಯುವರ್ ಪಾಯಿಂಟ್? ಈಗೇನು ನಿಮ್ಮ ಪಾಯಿಂಟ್ ಏನು? ಓಕೆ, ನನ್ನ ಪಾಯಿಂಟ್ ಮೋದಿ ರಿಟೈರ್ ಆಗ್ಬೇಕು ಅಂತ. ಓಕೆ, ಅಲ್ಲ ನಾನು ಹೇಳ್ತಾ ಇಲ್ಲ ಅದನ್ನ. ಈಗ ನಾನು ಹೇಳುವಂತದ್ದು ಎಂಡ್ ಆಫ್ ದ ಡೇ ಭಾರತೀಯ ಜನತಾ ಪಾರ್ಟಿಯ ಡಿಸಿಷನ್ ನ ಭಾರತೀಯ ಜನತಾ ಪಾರ್ಟಿ ಅವ್ರು ತಗೊಳ್ಳಿ, ಏನು RSS ಡಿಸಿಷನ್ ನ RSS ತಗೊಳ್ಳಿ. ಇಲ್ಲಿ ಚಂದ್ರಶೇಖರ್ ಅವರು ಅವ್ರದೇ ಓನ್ ಆದಂತ ಪಾರ್ಟಿ, ಅವ್ರದೇ ಓನ್ ಆದಂತ ಆರ್ಗನೈಸೇಷನ್ ನ ಸ್ಟೇಟ್ಮೆಂಟ್ ಮೇಲೆ ಕಾಂಟ್ರಡಿಕ್ಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ವೇರ್ ಐ ಆಮ್. ಒಂದ್ ಕಡೆ ಹೇಳ್ತಾರೆ ಅವ್ರು ಕೊಟ್ಟಿರುವಂತ ನಂಬರ್ ಆಫ್ ಟಿಕೆಟ್ಸ್ 78, 79, 80, 76 ನಾವು ಯಾವ ಟಿಕೆಟ್ಗಳನ್ನ ಕೊಟ್ಟಿದ್ದೀವಿ. ಒಂದ್ ಕಡೆ ಮೋಹನ್ ಭಾಗವತ್ ಹೇಳ್ತಾರೆ ಇಲ್ಲ ನಾವು 75 ವರ್ಷ ಆದ್ಮೇಲೆ, ಇದು ಮರಾಠಿನಾಗ ಹೇಳಿದ್ರು ಅವರು, ನನಗೂ ಅಷ್ಟು ಮರಾಠಿ ಬರ್ತದೆ. ಅವ್ರು ಹೇಳ್ತಿರ್ಬೇಕಾದ್ರೆ 75 ವರ್ಷ ಆಗಿದ್ಮೇಲೆ ನಾವು ನಿಂತ್ಕೊಳ್ಳುವಂತ ಶಕ್ತಿ ನಮ್ಗೆ ಇರಬೇಕು. ಯಾಕಂದ್ರೆ ನಾವು ರಾಜಕಾರಣವಾಗ್ಲಾಗ್ಲಿ ಇಲ್ಲಾಂದ್ರೆ ಆರ್ಗನೈಸೇಷನ್ ನಾವು ಬೆಳೆಸಬೇಕಂದ್ರೆ ಓಡಾಡೋ ಶಕ್ತಿ ಇರಬೇಕು ಅಂತ ಅವ್ರು ಹೇಳಿದ್ರು. ನಾನು ಹೇಳಿದಲ್ಲ ಇದು. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಇವತ್ತು 240 ತಗೊಂಡಿರುವಂತ ಭಾರತೀಯ ಜನತಾ ಪಾರ್ಟಿನ ಯಾವ ನ್ಯಾಷನಲ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯುವರ್ ಚಾನಲ್, ಪ್ಲೀಸ್ ಡೋಂಟ್ ಅಗೇನ್ ಮಿಸ್ಟೇಕ್ ಮೀ, ಎಂಟೈರ್ ದೇಶದೊಳಗೆ ಒಂದು ದಿವಸ 3 ಟೈಮು ಇಲ್ಲ 4 ಟೈಮು ಒಂದು ತಿಂಗಳು ನೀವು ನಡೆಸ್ರಿ, 240 ಸೀಟ್ ತಗೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ನರೇಂದ್ರ ಮೋದಿ ಅವರೇ ಅವಾಗ ಕೆಳಗಿಳಿತಾರೆ. ಕಾಂಗ್ರೆಸ್ನೇ ಒಂದೇ ಒಂದು ಸಣ್ಣ ಬಿರುಕು ಬಿಟ್ಟಿರಲ್ಲ, ಅವಾಗಲೇ ಸ್ಟಾರ್ಟ್ ಆಗ್ಬಿಡ್ತೈತೆ ಯಾವಾಗ ಮುಖ್ಯಮಂತ್ರಿ ಚೇಂಜು, ಯಾವಾಗ ಮುಖ್ಯಮಂತ್ರಿ ಚೇಂಜ್. ಯಾಕ್ರಿ ಮುಖ್ಯಮಂತ್ರಿ ಚೇಂಜ್ ಆಗ್ತಾನೆ? वाह क्या सीन है, वाह क्या सीन है. 113 ಸೀಟಿಗೆ ಬೇಕಾಗಿರುವಂತ ಸರ್ಕಾರ ಮಾಡಬೇಕಾಗಿರುವಂತ ನಂಬರ್ ಬಿಟ್ಟು 140 ನಂಬರ್ ನಮಗೆ ಬಂದಾಗ ನಮಗೆ ಒಂದೇ ಒಂದು ಸಣ್ಣ ಬಿರುಕು ಬಂದಾಗ ಮಾಗಡಿ ಬಾಲಕೃಷ್ಣ ಕೇಳಿದ್ರಾಗುತ್ತೆ. ಒಂದ್ ನಿಮಿಷ ಕೇಳಿ, ಅಲ್ಲಲ್ಲ ಮಾಗಡಿ ಬಾಲಕೃಷ್ಣಗೆ ಇಕ್ಬಾಲ್ ಹುಸೇನ್ ಕೇಳಬೇಕು, ಶಿವಗಂಗಾ ಬಸವರಾಜ್ ಯಾಕ್ರ ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ? ಈಗ ನಾನು ಹೇಳ್ತಿರೋದು RSS ನಾಗಿರುವಂತ ಒಬ್ಬ ಕಾರ್ಯಕರ್ತ ಕೇಳಿದ್ರೆ ಇಲ್ಲ ಏನಾದ್ರು ಒಂದು ವಿಚಾರ ಇತ್ತು. ಅದೇ ತರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಾಯಲ್ಲಿ ಸ್ಟೇಟ್ಮೆಂಟ್ ಬಂದಿದ್ರೆ, ಯಾವ ಸ್ಟೇಟ್ಮೆಂಟ್, ನೀವು ಮಾಗಡಿ ಬಾಲಕೃಷ್ಣ ಅವರಾಗಿರ್ಬೋದು ಇಲ್ಲ ಬಸವರಾಜ್ ಬಗ್ಗೆ ಬಂದಿರುವಂತ ಸ್ಟೇಟ್ಮೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಾಯಿಂದ ಬಂದಾಗ ವಿಚಾರ. ಇವತ್ತು ಮಾತಾಡಿರೋ ಯಾರು? ಮೋಹನ್ ಭಾಗವತ್. ಹೂ ಇಸ್ ಮೋಹನ್ ಭಾಗವತ್? ಇಸ್ ಚೀಫ್ RSS ಚೀಫ್ ಹೇಳ್ತಾರೆ 75 ವರ್ಷ ಆದ್ಮೇಲೆ ನಾವು ನರೇಂದ್ರ ಮೋದಿ ಇರ್ಲೇಬೇಕು, ಅವ್ರಿದ್ದು ಅವ್ರನ್ನ ಸೋಲಿಸಿ ಅಧಿಕಾರಕ್ಕೆ ನಾವು ಇರಬೇಕು ಅನ್ನೋದೇ ನಮ್ಮ ಆಸೆ. ಅರ್ಥ ಆಯ್ತಲ್ಲ? ದೇರ್ ಇಸ್ ನೋ ಕಾಂಪ್ರಮೈಸ್. ಯಾಕೆ ಅಂತ ಹೇಳ್ತೀನಿ, ಈ ನರೇಂದ್ರ ಮೋದಿಗೆ ನನ್ನ ಸೋಲ್ಸಕ್ಕಾಗಲ್ಲ, ತಾಕತ್ತಿಲ್ಲ ಅಂತ ಈ ಶಂಕರ್ ಶೆಟ್ಟರ್ ಅಂತ ಅವ್ರು ಹೇಳ್ತಿದ್ರಲ್ಲ, 2023ಕ್ಕೆ 240ಕ್ಕೆ ತಗೊಂಬಂದು ಈ ದೇಶದ ಜನ ನಾವೆಲ್ಲ ಸೋಲ್ಸೋರು. ಈ ದೇಶದ ಜನ ದುರಂಕಾರವನ್ನ, ಈ ತರ ಮಾತಾಡೋರನ್ನ ಸೋಲ್ಸಿ ಕೋಣೆಯಲ್ಲೂ ಕೂಡಿಸಿದಾರೆ, ನಮ್ಮನ್ನು ಕೂಡಿಸಿದಾರೆ, ಅವ್ರನ್ನೂ ಕೂಡಿಸ್ತಾರೆ ಅನ್ನೋ ನನ್ನ ಮನೋಭಾವನೆ. ಆದರೆ ಡೋಂಟ್ ಯೂಸ್ ಅ ವರ್ಡ್ ಕಾಲ್ಡ್ ತಾಕತ್. ನಿಮಗೆ ಪ್ರಿಯರಾಗಿರ್ಬೋದು ಶಂಕರ್ ಶೆಟ್ರೆ, ಆತ್ಮೀಯರಾಗಿರ್ಬೋದು, ನೀವು ಭಾರತೀಯ ಜನತಾ ಪಾರ್ಟಿ ವಕ್ತಾರ ತರ ಮಾತಾಡ್ಬೇಡ್ರಿ. ನೀವು ಅಲ್ಲೇ ಕೂತ್ಕೊಂಡಿದ್ರಿ ಅವತ್ತು, ಏನು 400 ಈಸಿ ಬಂದ್ಬಿಡ್ತದೆ. 400 ಹೆಂಗ್ ಬರ್ತದ್ರಿ ಈಸಿ? 400 ಸೀಟು? ವಾಟ್ ಆರ್ ಯು ಟಾಕಿಂಗ್? ಟುಡೇ 240 ಸೀಟ್ ಬಂದಿದೆ, ಬಹುಮತ 59%. ಇವತ್ತಿಗೆ ನರೇಂದ್ರ ಮೋದಿ ಅವ್ರು, ನೀವು ತಾವು ಆಗ್ಲೇ ಹೇಳ್ತಾ ಇದ್ರಿ ನರೇಂದ್ರ ಮೋದಿ ಅವ್ರು ಏನೋ ಬಹಳ ಕಡದ ಕಟ್ಟೆ ಆಗ್ಬಿಟ್ಟಿದ್ದಾರೆ, ವಿಶ್ವ ಗುರು ಆಗ್ಬಿಟ್ಟಿದ್ದಾರೆ. ಯು ಟಾಕ್ ಅಬೌಟ್ ಹೌದು, ಐ ಆಮ್ ಟೆಲ್ಲಿಂಗ್ ಯು ಆನ್ ಲೈವ್. ಯು ಟೆಲ್ ಮಿ GDP ಒಳಗೆ ನಾವೆಲ್ಲಿದ್ದೀವಿ ಇವತ್ತು? ಹ್ಯಾಪಿ ನಿಮಗೆ ಹೇಳ್ತಿದ್ದೀನಿ ಕೇಳಿ, ನಿಮಗೆ ಲಿಟ್ರಲಿ ಕೇಳ್ರಿ. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ ಅಷ್ಟೇ.